ಯಾಕಯ್ಯ ಯಾರು? ಓ ಅಣ್ಣ, ಯಾರು ನೀನು? ಗುಂಡಕಯ್ಯ ಇಲ್ವೇ? ಗುಂಡಜ್ಜಿ ಅವ್ರ ಮನೆ ಇದಲ್ಲ, ಬ್ಯಾರೆ ಮನೆ. ಯಾವ್ದಾವ್ದೋ ಮನೆ ಬಂದು ಗುಂಡಕಯ್ಯ ನೀವ್ ಯಾರು ಅಷ್ಟಕ್ಕನ? ಏಯ್ ನನ್ಗೆ ತಲೆ ಕೆಡಿಸ್ತೀಯ. ನನಗೆ ಯಾವ್ದಂತಂದು ಗೊತ್ತು. ಬಾಕಿ ತೆಗಿಯೋ. ಹುಸ್ ಯಪ್ಪ ದೇವ್ರೆ, ಅವಯ್ಯ ಎಲ್ಲೂ ಒಳಗ್ ಬತ್ತಾನ ಅನ್ಕಂಡೆ. ಅಜ್ಜಿ ಅಜ್ಜಿ, ಏನಲ್ಲ ಪಾಪ ಅಪ್ಪನ ಬಾಯಿಲಿ ಯಾರಲ್ಲ? ಅಯ್ಯೋ ಅಜ್ಜಿ, ನಮ್ಮ ಮನೆ ಕಳ್ಳ ಬಂದ್ಬಿಟ್ಟ ಅನ್ಕಣಜ್ಜಿ. ನೋಡಕ್ ನೋಡ್ರಪ್ಪ ಅವನ, ಅದ್ರಾಗ ನಿನ್ನ ಹೆಸರು ಬೇರೆ ಇಟ್ಕೊಂಡ್ ಕರೀತಾನೆ. ಅಲ್ಲ ಪಾಪ ಕಳ್ಳ. ಹ್ಞೂ ಅಜ್ಜಿ ಸುಮ್ಮನೆ ಇರು, ನೀನು ಹೋಗಿ ಬಾಗಿಲು ತೆಗಿಬೇಡ. ದಪ್ಪ ಅವನೇ, ತಲೆ ಬಟ್ಟೆ ಕಟ್ಕೊಂಡವನೇ. ಅವನಿಗೆ ನಿನ್ನ ಹೆಸರು ಬೇರೆ ಗೊತ್ತು ನೋಡು, ಗುಂಡಕಯ್ಯ ಅಂತಾನೆ. ಇರ್ಲ ಪಾಪ ನೋಡ್ತೀನಿ. ಅಜ್ಜಿ ಅಜ್ಜಿ ಬಾಗಿಲು ತೆಗಿಬೇಡ, ತಾತರಿಗೆಲ್ಲ ಫೋನ್ ಮಾಡ್ತೀನಿ ನೀರು. ಅಲ್ಲ ಏನಲ್ಲ ಪಾಪ? ದಾದ, ನಮ್ಮ ಮನೆ ಹತ್ರ ಯಾರ ಕಳ್ಳ ಬಂದಾರೆ, ಜನಗಳನ್ನ ಕರ್ಕೊಂಡು ಬಾ. ಏನೋ ಕಳ್ಳನೆ? ಹ್ಞೂ ರಪ್ಪನ್ ಬಾ. ನಾನು ಎಷ್ಟು ಬುದ್ಧಿವಂತ, ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ. ಯಾಹೂ. ಅಕ್ಕ, ನಾನಕ್ಕ. ಅಯ್ಯೋ ಚೆನ್ನ ಚೆನ್ನನ ಬಾ ಒಳಗೆ. ಚೆನ್ನಾಗಿದ್ಯೇನೋ? ಹ್ಞೂ ಚೆನ್ನಾಗಿದ್ದೀನಿ. ಏನು ಆ ಹುಡುಗ ಬಾಕ್ಲೆ ತೆಗಿಲಿಲ್ಲ? ಅಜಯ್, ಯಾರಜ್ಜ ಅದ? ಏ ಪಾಪ, ಯಾರ ಅನ್ಕಂಡೆ? ನನ್ನ ತಮ್ಮ ಕಣೋ, ತಮ್ಮ. ಲೋ, ಬಾಕ್ಲು ತೆಗಿಯೋ ಅಂದ್ರೆ ಬಾಕ್ಲಾಕ್ತಿಯ? ಅದಕ್ಕೆ ಹೇಳೋದು ಕಣೋ ಚೆನ್ನ, ಬಾ ಅವಾಗ ಅಂತಂದು. ನಮ್ಮೂರಿಗೆ ಬರ್ದಂಗ ಎಷ್ಟು ವರ್ಷ ಆತು, ಇವನು ಇನ್ನೂ ಹುಟ್ಟೇ ಇರ್ಲಿಲ್ಲ. ಅವಾಗ ಬಂದಿದ್ ನೀನು ನೋಡಿದ, ಮತ್ತೆ ಆ ಹುಡುಗ ಎದ್ರಕಂಬಂಗಿರ್ತೈತಿ. ನಾನ್ ಜಾಸ್ತಿ ದಿನ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ. ಬಾ ಊಟ ಮಾಡಿ, ಊಟ ಕೊಡ್ತೀನಿ ಬಾ. ಅಯ್ಯೋ ರಾಮ, ಈ ಡುಮ್ಮಣ್ಣನ ತಳ್ಕೊಂಡೆ ಹೋಗ್ತಾನೆ. ಅಯ್ಯಯ್ಯೋ, ನಮ್ಮ ಅಜ್ಜಿ ನೋಡಿದ್ರೆ ವಾಡಿದಪ್ಪ ಐತಿ, ತಮ್ಮ ನೋಡಿದ್ರೆ ದೊಡ್ಡಣ್ಣ ಐತಿ. ರಾಮ ಭಗವಂತ ಇಬ್ರು ಅದೇ ಬಾಡಿನಿ. ನಾನೆಲ್ಲ ಕಳ್ಳ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಆ ತಾತಂಗೆ ಫೋನ್ ಮಾಡಿ ಹೇಳ್ತೀನಿ. ಆಮೇಲೆ ಅವ್ರೇನ ನಮ್ಮ ಅಂತಕ್ ಬಂದು ಕಳ್ಳ ಬಂದೇನಂತ ಚಿಂಟು ಫೋನ್ ಮಾಡಿದ್ದಂತಂದ್ರೆ ನಮ್ಮ ಅಜ್ಜಿ ನನ್ನ ಅಷ್ಟೇ. ಅಲ್ಲ ಬರ್ತಿದ್ದೀವಿ ಕಣ. ತಾತ ಬರಕ್ ಹೋಗ್ಬೇಡ, ನಮ್ಮ ಅಜ್ಜಿ ತಮ್ಮ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮ ಅಜ್ಜಿ ತಮ್ಮ? ಯಾರು ಡುಮ್ಮಣ್ಣ? ಚಂದನೇನು? ನಿಮಗೂ ಗೊತ್ತೇ? ಅವಾಗ ಬಂದಿದ್ನೇಳು. ಅವನು ನೋಡಕ್ಕೆ ದಪ್ಪಗನ್ನಲ್ಲ, ಅದಕ್ಕೆ ನೀನ್ ಕಳ್ಳ ಅನ್ಕೊಂಡಿದ್ಯಾ? ಮೊದ್ಲು ಹೇಳಕ್ ಆಗ್ತಿರ್ಲಿಲ್ವ ನಾ ತಗಿ. ಸರಿ ಆಯ್ತು, ಇಕ್ಕು. ಗೋವಿಂದ, ಸಾಕು ಇಷ್ಟೇ ಊಟ. ಯಾಯ್ ಚಂದಪ್ಪ, ಹೊಟ್ಟೊಂಬಣ್ಣ ಇನ್ನು ದಕ್ಕಾಗತ್ ನೀನು. ನನಗೆ ಬಂದಿರೋ ಸಿಟ್ಟಿಗೆ ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಬಾಯಿ ಮುಚ್ಕೊಂಡಿರಲ್ಲೇ. ಸುಮ್ಮನೆ ತಿನ್ನ.